ಆದಿತ್ಯನೇ ಹೋಗಿ ಪಾರ್ವತಿನ ಕರ್ಕೊಂಡ್ ಬರ್ಲಿ ಅಂತ ಹೇಳ್ದಾಗ ಹಿಂದು ಮುಂದು ನೋಡ್ದೆ ಒಂದು ಮಾತಾಡ್ದೆ ನೀನು ಹೊರಟು ಬಿಟ್ಟಿಯಲ್ಲಪ್ಪ. ಯಾಕೆ ಅಂತ ಕೇಳ್ಬೋದಾ? ಅದೇ ಇಷ್ಟು ದಿನ ಯಾರಾದ್ರೂ ನಿನಗೆ ಒಂದ್ ಜವಾಬ್ದಾರಿನ ವಹಿಸಿದ್ರೆ ಅದನ್ನ ಮಾಡ್ಲೋ ಬೇಡವೋ ಅಂತ ನನ್ ಮುಖ ನೋಡ್ತಾ ಇದ್ದೆ, ನನ್ನ ಅಭಿಪ್ರಾಯ ಕೇಳ್ತಾ ಇದ್ದೆ. ಆದ್ರೆ ಇವತ್ತು ವೀರಣ್ಣ ಪಾರ್ವತಿನ ಕರ್ಕೊಂಡ್ ಬಾ ಅಂತ ಹೇಳ್ದಾಗ ಬೇಡ ಅಂತಾನು ಹೇಳಲಿಲ್ಲ, ನನ್ ಕಡೆಗೆ ನೋಡ್ಲೂ ಇಲ್ಲ. ಹಾಗೆ ನಿನ್ನಷ್ಟಕ್ಕೆ ನೀನೇ ಹೊರಟೋದಿಯಲ್ಲಪ್ಪ. ಇದೆಲ್ಲ ಜಂಜಾಟದ ಮಧ್ಯದಲ್ಲಿ ಈಗ ನನಗೆ ನಿನ್ನ ಹತ್ರ ಈ ಪ್ರಶ್ನೆ ಕೇಳೋ ಅವಕಾಶ ಸಿಕ್ಕಿದೆ. ಹೇಳ ಮಗನೇ, ಯಾಕಪ್ಪ ಹಾಗೆ ಮಾಡಿದೆ? ಕೈ ಹಿಡಿಬೇಕಾಗಿದ್ದೊಳೆ ಕೈ ಬಿಟ್ಟಿದ್ದಾಳೆ. ನನ್ನಿಂದ ದೂರ ಇರಲೇಬೇಕು ಅಂತ ನಿರ್ಧಾರ ಮಾಡಿರೋ ಪಾರ್ವತಿಗೋಸ್ಕರ ಅಮ್ಮ ನಂಬಿಕೆನ ಕಳ್ಕೊಂಡ್ರೆ ತಪ್ಪಾಗುತ್ತೆ. ಬೇರೆ ಕಾರಣ ಹೇಳಿ ಬ್ಯಾಲೆನ್ಸ್ ಮಾಡಬೇಕು. ಅಮ್ಮ, ಜನನಿಯವ್ರ ತಂದೆ ಹೋಗು ಅಂದಾಗ ನಾನು ಯಾಕೆ ಹೋದೆ ಅಂದ್ರೆ, ನಮ್ಮಿಬ್ಬರ ಮಧ್ಯ ಸಂಬಂಧ ಕಲ್ಪಿಸಿರೋರು ಬರೀ ಜನನಿಯವ್ರ ತಂದೆ ಮಾತ್ರ ಅಲ್ಲ. ಎಷ್ಟೋ ಸರಿ ಚಿಕ್ಕಮ್ಮ ನಮ್ಮಿಬ್ಬರ ಬಗ್ಗೆ ಇಲ್ಲ ಸಲದ ಮಾತುಗಳನ್ನ ಆಡಿದ್ದಾರೆ, ಸಂಬಂಧಗಳನ್ನ ಹುಟ್ಟಾಕಿದ್ದಾರೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಲನೂ ನಿಮ್ಮ ಮಗ ಆ ಥರ ಅಲ್ಲ ಅಂತ ಪ್ರೂವ್ ಮಾಡೋ ಅನಿವಾರ್ಯತೆ ಇದೆಯಾ ಅಮ್ಮ? ಯಾರಾದರೂ ನನ್ನ ಕಳ್ಳ ಅಂತ ಅಂದ್ರೆ ನಾನು ಕಳ್ಳ ಅಂತ ಪ್ರೂವ್ ಮಾಡ್ಬೇಕಾಗಿರೋದು ಅವರು. ನಾನು ಕಳ್ಳ ಅಲ್ಲ ಅಂತ ಪ್ರೂವ್ ಮಾಡೋ ಅನಿವಾರ್ಯತೆ ನನಗಿಲ್ಲ ಅಲ್ವಾ? ನಾನು ಕಾನ್ಫಿಡೆಂಟ್ ಆಗಿರೋದೇ ತಪ್ಪ ಅಮ್ಮ. ಈ ಆರೋಪಗಳೆಲ್ಲ ನನಗೆ ಮಾಮೂಲಿಯಾಗಿ ಹೋಗಿದೆ ಅಮ್ಮ. ಅವರು ಪಾರ್ವತಿನ ಕರ್ಕೊಂಡ್ ಬಾ ಅಂತ ಹೇಳಿದಾಗ ಯಾಕೆ ಓಡ್ ಹೋದೆ ಅಂತ ನೀವು ನನ್ನ ಹತ್ರ ಕೇಳಿದ್ರಿ. ಅವರೇನೋ ಅವ್ರದೇ ಆದ ಹಠದಲ್ಲಿ ತಮ್ಮದೇ ಆದ ನಂಬಿಕೆಯಲ್ಲಿ ಬಂದಿದ್ರು. ಆ ಕ್ಷಣದಲ್ಲಿ ನಾನು ಹಠ ಹಿಡಿದು ನಾನು ಹೋಗಲ್ಲ, ನೀವೇ ಹೋಗಿ ಅಂತ ಹೇಳಿದ್ರೆ ಹಾಗದು ಇನ್ನೊಂದು ಜಗಳ ಕಾರಣ ಆಗ್ತಿತ್ತಲ್ವಾ ಅಮ್ಮ? ಅದು ಅಲ್ಲದೆ ಯಾಮಿನಿ ಜೊತೆ ನಿಶ್ಚಿತಾರ್ಥ ಆಗಕ್ಕೆ ನಾನು ಸಂಪೂರ್ಣವಾಗಿ ಒಪ್ಪಿದ್ದೀನಿ ತಾನೆ? ಹೌದಪ್ಪ. ಮತ್ತೆ ನಾನು ಹಾಗೆ ಹೋಗಿದ್ದಕ್ಕೆ ನಿಮ್ಗೆ ಈಗಲೂ ಅನುಮಾನ ಇದೆಯಾ ಅಮ್ಮ? ಇಲ್ಲಪ್ಪ, ಇಲ್ಲ, ಖಂಡಿತ ನನಗೀಗ ಅನುಮಾನ ಇಲ್ಲ. ನನಗೆ ಗೊತ್ತಿದೆಪ್ಪ, ನೀನು ನನ್ನ ಮನಸ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ. ನಾನು ಹಾಕಿದ ಗೆರೆನ ನೀನು ದಾಟೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಆ ಕ್ಷಣಕ್ಕೆ ನನ್ನ ಮನಸ್ಸಿನಲ್ಲಿ ಒಂದು ಅನುಮಾನದ ಅಲೆ ಎದ್ದು ಬಿಡ್ತು. ಅದನ್ನ ಹಾಗೆ ಇಟ್ಕೊಂಡ್ರೆ ಆಮೇಲೆ ಅದು ಬಿರುಗಾಳಿ ಆಗಿ ಕಾಡಬಾರ್ದು ನೋಡು. ಅದಕ್ಕೆ ನಿನ್ನ ಹತ್ರ ಕೇಳಿ ಅನುಮಾನ ಪರಿಹರಿಸ್ಕೊಳ್ಳೋದು ಒಳ್ಳೇದು ಅಂತ ಅನ್ನಿಸ್ತು. ಅದಕ್ಕೆ ಕೇಳ್ದೆ. ನಿನ್ಗೇನು ಬೇಜಾರಿಲ್ಲ ತಾನೆ? ನೀನೇನು ತಪ್ಪು ತಿಳ್ಕೊಳ್ಳಲ್ಲ ತಾನೆ ಆದಿ? ಖಂಡಿತ ಇಲ್ಲ ಅಮ್ಮ. ಈಗ ಆ ದೇವರೇ ಬಂದು ನಿನ್ನ ಪಾರ್ವತಿಯ ಮಧ್ಯದಲ್ಲಿ ಮಧುರವಾದ ಸಂಬಂಧ ಇದೆ ಅಂತ ಹೇಳಿದ್ರು ಕೂಡ ನಾನ್ ನಂಬೋದಿಲ್ಲಪ್ಪ. ಯಾಕೆ ಹೇಳು? ಯಾಕಮ್ಮ? ನಾನು ದೇವ್ರ ತರ ಇರೋ ನಿನ್ನನ್ನ ನಂಬ್ತೀನಿ. ಒಂದು ಗಂಡು ಹೆಣ್ಣಿನ ಮಧ್ಯೆ ಇರುವಂತಹ ಪವಿತ್ರವಾದ ಸ್ನೇಹಕ್ಕೆ ಯಾರ್ಯಾರೋ ಏನೇನೋ ಅರ್ಥಗಳನ್ನ ಕೊಟ್ಬಿಡ್ತಾರೆ. ಅದನ್ನ ಪ್ರೀತಿ ಅಂತ ತಪ್ಪಾಗಿ ಭಾವಿಸ್ತಾರೆ. ಯಾರ್ಯಾರೋ ಏನೇನೋ ಅಂದ್ರು ಅಂತ ನೀನ್ ತಲೆ ಕೆಡಿಸ್ಕೋಬೇಡಪ್ಪ. ಒಂದ್ ವೇಳೆ ನಿನ್ನ ಮನಸ್ಸಿನಲ್ಲಿ ಅಂಥ ಭಾವನೆ ಇದ್ದಿದ್ರೆ ನೇರವಾಗಿ ನನ್ನ ಹತ್ರ ಹೇಳ್ತಿದ್ಯಲ್ಲ, ಯಾಕೆ ಹಿಂಜರಿತಿದ್ದೆ ನೀನು ಅಲ್ವಾ ಅದೇ? ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಮುದ್ದಿನ ಮಗ. ಮನೆ ಕೆಲ್ಸದವಳನ್ನ ಪ್ರೀತಿ ಮಾಡುವಂತ ತಪ್ಪನ್ನ ನೀನ್ ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆಪ್ಪ. ಅದಿ ನಾಳೆನೆ ನಿಶ್ಚಿತಾರ್ಥ. ಅದು ಇದು ಅಂತ ಏನೇನೋ ಯೋಚನೆ ಮಾಡಿ ನಿದ್ದೆ ಕೆಡದೆ ಆರಾಮಾಗಿ ನಿದ್ದೆ ಮಾಡು. ನಾಳೆ ಬೆಳಿಗ್ಗೆ ಫ್ರೆಶ್ ಆಗಿ ಹೇಳಪ್ಪ. ಸರಿ.
ಇರೋವರೆಗೂ ಈ ನಿಶ್ಚಿತಾರ್ಥ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಅದ್ ಹೇಗೆ ನೀನು ನಿಶ್ಚಿತಾರ್ಥ ಮಾಡ್ತೀಯೋ ನಾನು ನೋಡ್ತೀನಿ. ಆದಿತ್ಯನ್ ಮದುವೆಗೆ ಸಂಬಂಧಪಟ್ಟ ಹಾಗೆ ಒಂದಲ್ಲ ಒಂದು ತೊಂದರೆ ಬರ್ತಾನೆ ಇದೆಯಲ್ಲ, ಯಾಕೆ ಹೀಗೆ ರಘು? ಆದಿತ್ಯ ಪಾರ್ವತಿ ಮನಸ್ಸಲ್ಲಿ ಸ್ನೇಹ ಅನ್ನೋ ಭಾವನೆ ಬಿಟ್ರೆ ಬೇರೆ ಏನೂ ಇಲ್ಲ. ಆ ನಂಬಿಕೆ ನನಗಿದೆ. ಆದ್ರೆ ವೀರಣ್ಣನ ಹಠಮಾರಿ ಧೋರಣೆ, ಆಗದೆ ಇರೋದು ಆಗ್ಲೇಬೇಕು ಅಂತ ಧರಣಿ ಕೂತಿರೋದು, ಇದೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವು ಆಗ್ತಿದೆ, ತುಂಬಾ ಆತಂಕನೂ ಆಗ್ತಿದೆ. ಅವತ್ತು ಗುರುಗಳು ಮನೆಗೆ ಬಂದು ಆದಿ ಜಾತಕ ನೋಡಿ ಗಂಡಾಂತರಗಳಿವೆ ಅಂತ ಹೇಳಿದ್ರು. ಅದು ಇದೇನಾ? ಒಂದ್ರ ಮೇಲೊಂದು ಸಮಸ್ಯೆ ಬರ್ತಾನೆ ಇದೆಯಲ್ಲ ರಘು. ಇದ್ರಿಂದ ಆದಿ ಮನಸ್ಸಿಗೆ ಅದೆಷ್ಟು ನೋವಾಗಿರ್ಬೇಡ. ಮೊದ್ಲು ಫಿಕ್ಸ್ ಆಗಿದ್ದ ಮದುವೆ ಮುರಿದು ಬಿತ್ತು. ಅದರಿಂದ ಹೊರಗೆ ಬರೋಕೇನೆ ತುಂಬಾ ಸಮಯ ಬೇಕಾಯ್ತು. ಈಗ ಮತ್ತೆ ಅವನ ಜೀವನದಲ್ಲಿ ಒಂದು ಹೊಸ ಆಶಾಕಿರಣ ಮೂಡ್ತಾ ಇದೆ ಅನ್ನೋವಾಗ್ಲೇ ಇದೊಂದು ತೊಡಕು. ಇದು ನಮ್ಮವರಿಂದನೇ ನಮಗ ಅನ್ಯಾಯ ಆಗುವಂತ ಭೀತಿ. ಯಾಕೆ ಹೀಗೆಲ್ಲ ನಡೀತಿದೆ? ವೀರಣ್ಣನಿಂದ ನಾನಿದನ್ನ ಖಂಡಿತ ನಿರೀಕ್ಷೆ ಮಾಡಿರ್ಲಿಲ್ಲ ರಘು. ಒಂದು ಕಡೆ ಹೆಂಡತಿ, ಇನ್ನೊಂದು ಕಡೆ ಸ್ನೇಹಿತ, ಮಧ್ಯದಲ್ಲಿ ಮಗನ್ ಭವಿಷ್ಯ. ಇಂಥ ಪರಿಸ್ಥಿತಿಯಲ್ಲಿ ಯಾರ ಜೊತೆ ನಿಲ್ಬೇಕು ನಾನು? ಹೇಗದನ್ನ ನಿಭಾಯಿಸ್ಲಿ? ಅಖಿಲ ಮನಸ್ಸನ್ನ ಹೇಗೆ ಬದಲಾಯಿಸ್ಲಿ? ಅಮ್ಮ, ನಡೆದಿರೋ ಘಟನೆ ಬಗ್ಗೆ ಏನಾದ್ರೂ ಹೇಳೋದಿದ್ಯಾ ಪಾರ್ವತಿ? ಇಲ್ಲ ಅಮ್ಮ, ನನ್ ಮನ್ಸಲ್ಲಿದ್ದನ್ನ ಆಗ್ಲೇ ಎಲ್ರ ಮುಂದೆ ಹೇಳಿದ್ನಲ್ಲ. ಸರಿ, ಏನ್ ಬಂದಿದ್ದು? ಅಮ್ಮ, ಬೆಳಿಗ್ಗೆಯಿಂದ ಏನಾದ್ರೂ ತಿನ್ನೋದಿರ್ಲಿ, ಒಂದ್ ಲೋಟ ನೀರ್ ಕೂಡ ಕುಡ್ತಿಲ್ಲ. ಆಗಿರೋ ಘಟನೆಯಿಂದ ನಿಮ್ ಮನ್ಸಿಗೆ ಬೇಜಾರಾಗಿದೆ ಅಂತ ನನಗ್ ಗೊತ್ತು. ಹಾಗಂತ ಊಟ ತಿಂಡಿ ಬಿಟ್ಟು ಕೂತ್ರೆ ನಿಮ್ ಆರೋಗ್ಯದ ಗತಿ ಏನಾಗ್ಬೇಕು ಹೇಳಿ? ಏನ್ ಬೇಕಾದ್ರೂ ಆಗೋಗ್ಲಿ, ನನಗದ್ರ ಬಗ್ಗೆ ಚಿಂತೆ ಇಲ್ಲ. ನಿಮಗ್ ನಿಮ್ ಆರೋಗ್ಯದ ಬಗ್ಗೆ ಚಿಂತೆ ಇಲ್ಲದೆ ಇರ್ಬೋದು, ಆದ್ರೆ ನಮ್ಗೆ ನಿಮ್ ಆರೋಗ್ಯದ ಬಗ್ಗೆ ಕಾಳಜಿ ಇದೆ. ದಯವಿಟ್ಟು ಖಾಲಿ ಹೊಟ್ಟೆಲಿರ್ಬೇಡಿ. ನಮ್ಗೋಸ್ಕರ ಒಂದ್ ಚೂರಾದ್ರೂ ಊಟ ಮಾಡಿ ಅಮ್ಮ. ನಿಮ್ ದಮ್ಮಯ್ಯ ಅಂತೀನಿ. ನೀವ್ ಬಂದ್ರೆ ಅಪ್ಪವರು ಬರ್ತಾರೆ, ಎಲ್ರೂ ಊಟ ಮಾಡ್ತಾರೆ. ಬನ್ನಿಮ್ಮ. ಮನೆಗೆ ಬಂದಿರೋ ಅತಿಥಿ ಶತ್ರು ಆದ್ರೂ ಸರಿ, ಉಪವಾಸ ಹೋಗ್ಬಾರ್ದು ಅನ್ನೋ ಮನಸ್ಸಿನೋಳು ನಾನು. ಅಂಥದ್ರಲ್ಲಿ ಅಣ್ಣನ ಸ್ಥಾನದಲ್ಲಿರೋ ವೀರಣ್ಣ ಉಪವಾಸ ಧರಣಿ ಕೂತಿರೋವಾಗ ನಾನ್ ಹೇಗ್ ತಾನೇ ತಿನ್ನಕ್ ಮನ್ಸು ಬರುತ್ತೆ? ಇಷ್ಟೆಲ್ಲ ಬೆಳವಣಿಗೆ ನಡೆದ್ರು ನಾಳೆ ಆದಿ ಯಾಮಿನಿಯ ನಿಶ್ಚಿತಾರ್ಥ ನಡೀಲೇಬೇಕು. ನಾನು ರಾಜಾರೋಷವಾಗಿ ತಲೆ ಎತ್ಕೊಂಡು ಈ ಮನೆಯಿಂದ ಹೊರಡಬೇಕು. ಆದ್ರೆ ಹೇಗೆ ಹೇಗೆ? ಅಮ್ಮ, ಯಾರೇ ಅಡ್ಡ ಬಂದ್ರು ನಾಳೆ ದೊಡ್ಡ ಯಜಮಾನ್ರು ಯಾಮಿನಿ ಮೇಡಮ್ ನಿಶ್ಚಿತಾರ್ಥ ನಡ್ದೇ ನಡೆಯುತ್ತೆ. ನೀವ್ ಧೈರ್ಯವಾಗಿರಿ. ನಿಮ್ಮ ಆಸೆ ಖಂಡಿತ ನೆರವೇರುತ್ತಮ್ಮ. ಈ ಮನೆಯಿಂದ ಯಾವ ಮುಹೂರ್ತದಲ್ಲಿ ನಿಶ್ಚಿತಾರ್ಥಕ್ಕೆ ಹೋಗ್ಬೇಕು ಅಂತ ನೀವ್ ಅನ್ಕೊಂಡಿದ್ದೀರೋ ಅದೇ ಸಮಯದಲ್ಲಿ ಹೊರಡ್ತೀರಾ. ಧೈರ್ಯವಾಗಿರಿ. ಪಾರ್ವತಿಯವರೇ, ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತನಾದ್ರೂ ಹೇಳಿ. ನನಗೆ ಅರ್ಥ ಆಗ್ಲಿಲ್ಲ.
ನಿಮ್ಮನ್ನ ಒಂದ್ ಮಾಡ್ಬೇಕು ಅಂತ ಓಡೋಡ್ ಬಂದು ನಮ್ಮಪ್ಪ ಇವತ್ತು ಒಂಟಿಯಾಗಿ ನಿಮ್ ಪ್ರೀತಿಗೋಸ್ಕರ ಮನೆ ಬಾಗ್ಲು ಮುಂದೆ ಧರಣಿ ಕೂತಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ನೀವು. ನೀವಿಬ್ರು ಒಂದಾಗ್ಲಿ ಅಂತ ಅನ್ನ ನೀರು ಬಿಟ್ಟು ಕೂತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಿಮಗೊಂದು ಸ್ವಲ್ಪನೂ ಕರುಣೆ ಬರ್ತಾ ಇಲ್ವಾ? ಅಥವಾ ನೀವಿರೋದೇ ಹೀಗ? ಜನನಿಯವರೇ, ನಾನು ಈಗಲೇ ಹೋಗಿ ಬುದ್ಧಿಯವ್ರಿಗೆ ಊಟ ಕೊಟ್ಟು ಬರ್ತೀನಿ. ನೀವೇನೂ ಬೇಜಾರು ಮಾಡ್ಕೋಬೇಡಿ. ಊಟ ಕೊಡೋದಲ್ಲ, ನೀವು ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತೆ. ನಾನು ಮಾತಾಡದ್ನಲ್ಲ. ಏನಂತ? ಊರಲ್ಲಿ ಭಾವನ್ ಮೇಲೆ ನನಗೆ ಪ್ರೀತಿ ಇತ್ತು, ಈಗಲೂ ಇದೆ ಅಂದವರು ಈಗ ಅತ್ತೆ ಮುಂದೆ ಯಾಕೆ ಸುಳ್ಳು ಹೇಳಿದ್ರಿ? ಭಯನಾ? ಅಥವಾ ಅತ್ತೆ ನಿಮ್ಮೇಲಿಟ್ಟಿರೋ ನಂಬಿಕೆ ಅನ್ನೋ ಕೊಂಡಿ ಕಳಚಿ ಬೀಳುತ್ತೆ ಅನ್ನೋ ಆತಂಕನ? ಯಾರಿಗೋಸ್ಕರನೋ ಬದುಕಬೇಡಿ ಪಾರ್ವತಿಯವರೇ, ನಿಮಗೋಸ್ಕರ ಬದುಕಿ. ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋರ್ಗೋಸ್ಕರ ಬದುಕಿ. ಅಪ್ಪ ಆಗ್ಲಿ ಅಖಿಲಮ್ಮ ಆಗ್ಲಿ ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡ್ತಾರೆ. ಹಾಗಾದ್ರೆ ಭಾವ ದಯವಿಟ್ಟು ನಿಮಗೆ ನೀವೇ ಮೋಸ ಮಾಡ್ಕೋಬೇಡಿ ಪಾರ್ವತಿಯವರೇ. ನೋಡಿ, ನನಗೆ ಚಿಕ್ಕ ವಯಸ್ಸಿಂದಾನು ನಮ್ಮ ಅಪ್ಪನ ಮೇಲೆ ಅಜ್ಜಯ್ಯನ ಮೇಲೆ ಪ್ರೀತಿ ಇತ್ತು. ಆದ್ರೆ ಮನೆಯವರನ್ನ ಬಿಟ್ಟು ಹೊರಗಿನವ್ರ ಮೇಲೆ ಪ್ರೀತಿ ಹುಟ್ಟಿತು ಅಂದ್ರೆ ಅದು ಪ್ರೀತಿ ಮೇಲೆ ಮಾತ್ರ. ಕೊನೆಗೂ ನಿಮ್ಮ ಭಾವನ ಪ್ರಯತ್ನದಿಂದ ನಾನ್ ಪ್ರೀತಿಸಿದವನೇ ಮದ್ವೆ ಆದೆ. ಈಗ ಚೆನ್ನಾಗೂ ಇದ್ದೀನಿ, ಅದು ನೀವು ನೋಡ್ತಾ ಇದ್ದೀರಾ ಅಲ್ವಾ? ಆದ್ರೆ ಭಾವನ ನಿಮ್ ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡಿದ್ ನಿಮ್ ಕಥೆ ಏನು? ನೀನು ಈ ಮನೆ ಕೆಲಸದೋಳೆ ಅಲ್ವಾ? ಸಾಲಲ್ಲಿ ನಿಂತ್ಕೋ. ಅಮ್ಮೋರೇ, ಬಾ ಸಾವಿತ್ರಿ, ಏನ್ ವಿಷಯ? ಅಮ್ಮೋರೇ, ಇದುವರೆಗೂ ನೀವು ಕೆಲಸದವ್ರನ್ನೆಲ್ಲ ಮನೆ ಮಕ್ಕಳ ಥರ ನೋಡ್ಕೊಂಡಿದ್ದೀರಾ. ನಾವು ಅಷ್ಟೇ, ನೀವೇನೇ ಕೊಟ್ಟರು ಅದನ್ನು ಕಣ್ಗೊತ್ಕೊಂಡು ತಗೊಂಡಿದ್ದೀವಿ. ಆದರೆ ಇವತ್ತು ಯಾಕೋ ನೀವು ಕೊಟ್ಟಿರೋ ಈ ಸೀರೆ ಉಟ್ಕೊಳಕ್ ಮನ್ಸು ಬರ್ತಿಲ್ಲ ಅಮ್ಮೋರೇ. ಈ ಸಂದರ್ಭದಲ್ಲಿ ನೀವು ಭಾವನ್ನ ಕಳ್ಕೊಂಡ್ರೆ ಇನ್ ಯಾವತ್ತು ನೀವೇ ಬೇಕು ಅಂದ್ರೂ ಭಾವ ನಿಮಗ್ ಸಿಗಲ್ಲ ಪಾರ್ವತಿಯವರೇ, ಅರ್ಥ ಮಾಡ್ಕೊಳ್ಳಿ. ಎಷ್ಟೇ ಕಷ್ಟ ಆದ್ರೂ ನಾವು ಪ್ರೀತಿ ಮಾಡಿರೋನ್ನ ಪಡ್ಕೊಳ್ಳೋದೆ ಪ್ರೀತಿಗಿರೋ ನೀಯತ್ತು, ಪ್ರೇಮಿಗಳಿಗಿರೋ ತಾಕತ್ತು. ನಿಮ್ ಜೀವನ, ಭಾವನ್ ಬದುಕು ಎರಡು ಈಗ ನಿಮ್ ಕೈಲಿದೆ ಪಾರ್ವತಿಯವರೇ. ನಾನು ಸಿಗ್ಲಿಲ್ಲ ಅಂದ್ರೆ ಯಜಮಾನ್ರು ಏನೂ ಮಾಡ್ಕೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಏನ್ ನಿಮ್ ಮಾತಿನ ಅರ್ಥ? ಭಾವ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೋಬೇಕು ಅಂತನಾ? ಛೆ, ನಾನು ಯಜಮಾನ್ರನ್ನ ಮದ್ವೆ ಆಗಿಲ್ಲ ಅಂದ್ರು ಅವ್ರ ಜೀವನ ನಡೆಯುತ್ತೆ. ಯಾಕೆ ಅಂದ್ರೆ ಅವ್ರ ಬೆನ್ನ ಹಿಂದೆ ಇರೋದು ಅಮ್ಮ. ಅವರೇ ಅವ್ರಿಗೆ ಸಹಾಯ ಮಾಡ್ತಾರೆ. ನನಗೆ ಪ್ರೀತಿಗಿಂತ ನಂಬಿಕೆನೇ ಮುಖ್ಯ. ನೀವೀಗ ಅತ್ತೆ ನಂಬಿಕೆನ ಉಳಿಸ್ಕೊಂಡಿರ್ಬೋದು, ಆದ್ರೆ ಭಾವನ್ ನಂಬಿಕೆನ ಕಳ್ಕೊಂಡಿಲ್ವಾ ಪಾರ್ವತಿಯವರೇ? ಪ್ರೀತಿಲಿ ನಂಬಿಕೆ ಸೋತ್ರೂ ಪರವಾಗಿಲ್ಲ, ಆದ್ರೆ ನಿಯತ್ತಲ್ಲಿ ನಂಬಿಕೆ ಸೋಲ್ಬಾರ್ದು. ನನ್ನ ಒಂದು ನಿರ್ಧಾರದಿಂದ ಇಡೀ ಅರಸನಕೋಟೆ ಭವಿಷ್ಯ ನಿಂತಿತ್ತು. ಅಖಿಲಮ್ಮನ ಆಸೆಗೆ ತಣ್ಣೀರೆಚ್ಚಿ ಜೀವನ ಪೂರ್ತಿ ಅವ್ರ ಕಣ್ಣೀರಿಗೆ ಕಾರಣ ಆಗೋಕೆ ನನಗಿಷ್ಟ ಇರಲಿಲ್ಲ. ಅದಕ್ಕೆ ನನ್ನ ಮನಸ್ಸು ಒಪ್ಪೋದೂ ಇಲ್ಲ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅಲ್ಲ ಪಾರ್ವತಿಯವರೇ, ನನ್ಗೇನ್ ಈ ತಾಳಿ ನಿನ್ ಕುತ್ತಿಗೆಯಲ್ಲಿ ಶಾಶ್ವತವಾಗಿರ್ಬೇಕು, ಯಾವಾಗ್ಲೂ ನೀನ್ ನನ್ನ ಜೊತೆಲೇ ಇರ್ಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಆದ್ರೆ ಅದ್ಯಾವುದು ಪ್ರಯೋಜನ ಆಗ್ಲಿಲ್ಲ. ಇದಕ್ಕೆಲ್ಲ ಕಾರಣ ಯಾರು? ನೀನು. ಎಷ್ಟು ಸಾಲದು ಅಂತ ನಿನ್ನಿಂದ ಕಿತ್ತೋಗಿರೋ ನಮ್ಮ ಪ್ರೀತಿನ ಒಂದು ಮಾಡೋದಕ್ಕೆ
ಅಷ್ಟು ದೂರದಿಂದ ಜನನಿಯವ್ರ ತಂದೆ ಬಂದಿದ್ದಾರೆ. ನನ್ನ ಒಪ್ಕೊಳ್ಳೋಕೆ ಒಂದು ವೇದಿಕೆ ಸಿಕ್ಕಿದ್ರು ಅದನ್ನ ಬಳಸ್ಕೊಳ್ದೆ ಹಾಳು ಮಾಡ್ಕೊಂಡೆ. ನನ್ನ ಪ್ರೀತಿ ಜೊತೆಗೆ ನನ್ನ ಜೀವನನೂ ಹಾಳು ಮಾಡಿದೆ. ನಿನ್ನಿಂದಾಗಿ ಜನನಿಯವ್ರ ತಂದೆ ಮತ್ತೆ ಅಮ್ಮನ ಜೊತೆ ನಿಷ್ಠೂರ ಮಾಡ್ಕೊಂಡಿದ್ದಾರೆ. ಚಳಿ ಗಾಳಿ ಅಂತ ಲೆಕ್ಕಿಸದೆ ಉಪವಾಸ ಇದ್ದು ಇವಾಗ ಧರಣಿ ಕೂತಿದ್ದಾರೆ. ಇಷ್ಟೆಲ್ಲ ಆದ್ರೂ ನಿನ್ ಮನ್ಸು ಕರೆಕ್ಟಿಲ್ಲ ಅಲ್ವಾ? ಅವ್ರು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ? ನಮ್ ಪ್ರೀತಿಗೋಸ್ಕರ, ನಮ್ಮಿಬ್ರನ್ನ ಒಂದು ಮಾಡೋದಕ್ಕೋಸ್ಕರ. ಆದ್ರೆ ನೀನ್ ಮಾತ್ರ ಏನು ಗೊತ್ತಿಲ್ಲದೆ ಇರೋಳ್ ತರ ಅಮ್ಮನ ಮುಂದೆ ಒಳ್ಳೆಯವಳಾಗಿದ್ದು ಮನೆ ತುಂಬಾ ಆರಾಮಾಗಿ ಓಡಾಡ್ಕೊಂಡಿದ್ಯಾ ಅಲ್ವಾ? ಪ್ರೀತಿ ಅಕ್ಕರೆ ತೋರಿಸೋ ಜನನಿಯವ್ರ ತಂದೆ ತ್ಯಾಗಕ್ಕೂ ಬೆಲೆ ಇಲ್ಲ. ನಿನ್ನ ಹುಚ್ಚನ್ ತರ ಪ್ರೀತಿಸೋ ನನ್ನ ಅನುರಾಗಕ್ಕೂ ಬೆಲೆ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಈ ತಾಳಿಗೂ ಬೆಲೆ ಇರಲ್ಲ ಅಲ್ವಾ? ತಾಳಿ ಕಟ್ಟಿರೋ ಗಂಡನೇ ಬೇಡ ಅಂದಮೇಲೆ ನಾನ್ ಕಟ್ಟಿರೋ ಈ ತಾಳಿ ಇಟ್ಕೊಂಡು ಏನ್ ಮಾಡ್ತೀಯ? ಯಾವ ಪುರುಷಾರ್ಥಕ್ಕೆ ಇದನ್ನ ಕಟ್ಕೊಂಡಿದ್ಯಾ? ಒಂದ್ ವೇಳೆ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಮುಂದೆ ನನ್ನ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಹೇಳ್ಬಿಡು. ನೀನ್ ಹಣೆ ಬರನ ಇಷ್ಟು ಅಂತ ಸುಮ್ಮನಾಗ್ಬಿಡ್ತೀನಿ. ಆದ್ರೆ ಆತರ ಎಲ್ಲ ಏನು ಇಲ್ಲ, ನಾನು ತುಂಬಾ ಒಳ್ಳೆಯವಳು, ಆತರ ಎಲ್ಲ ಏನು ಮಾಡಲ್ಲ ಅಂತ ಇದ್ರೆ ಅದು ಬೇಡವೇ ಬೇಡ, ಕಿತ್ತು ಬಿಸಾಕು. ಅವಾಗ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನಂಬ್ತೀನಿ. ಹೇಳು, ಕಿತ್ತು ಬಿಸಾಕ್ತ್ಯಾ? ಹೇಳು ಒಂದೇ. ನಿನ್ನನ್ನೇ ಕೇಳ್ತಾ ಇರೋದು. ನನ್ನ ಬಗ್ಗೆ ಸಾವಿತ್ರಮ್ಮ ಮಾತಾಡಿದಾಗ ಅವ್ರ ಮೇಲೆ ಕೂಗಾಡ್ತಿಯಲ್ಲ, ಎಲ್ಲೋಯ್ತು ಇವಾಗ ರೌದ್ರಾವತಾರ? ತಾಕತ್ತಿದ್ರೆ ಈ ತಾಳಿನ ತೆಗಿ, ನಾನು ನೋಡ್ತೀನಿ. ನಿನ್ನನ್ನೇ ಕೇಳ್ತಾ ಇರೋದು, ಮಾತಾಡು. ತಾಳಿನ ತೆಗಿತೀಯಾ? ಈ ತಾಳಿನ ನಾನ್ ತೆಗಿಯಲ್ಲ. ಯಾಕೆ ತೆಗಿಯಲ್ಲ? ಹಾಗಾದ್ರೆ ನಿಂಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಇಲ್ಲ ಇಲ್ಲ ಇಲ್ಲ. ಮತ್ತ್ಯಾಕೆ ತಾಳಿ ತೆಗಿಯಲ್ಲ? ತಾಳಿ ಕಟ್ಟಿದ್ ನೀವೇ ತಾನೆ. ನಿಮಗ್ ಬೇಡ ಅನ್ಸಿದ್ರೆ ನೀವೇ ತೆಗೆದ್ಬಿಡಿ. ಸಂಸ್ಕೃತಿಯ ಪ್ರತೀಕ ಪಾರು ಅಂತ ಅನ್ಕೊಂಡಿದ್ದೆ. ಪ್ರಾಣ ಹೋದ್ರೂ ತಾಳಿ ತೆಗೆಯಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ತಾಳಿ ಹೆಣ್ಣಿಗೆ ತಾಳ್ಮೆ ಕಲಿಸುತ್ತೆ ಅಂತ ಹೇಳ್ತಾ ಇದ್ದೆ. ನಿನಗ್ ತಾಳಿ ಬಗ್ಗೆ ಇದ್ದಿದ್ದ ಗೌರವ ಕಂಡು ನಾನು ಹೆಮ್ಮೆ ಪಡ್ತಾ ಇದ್ದೆ. ಆದ್ರೆ ಇವತ್ತು ನೀವೇ ತಾಳಿ ತೆಗಿರಿ ಅಂತ ಅದು ಯಾವ ಬಾಯಿಂದ ಹೇಳಿದೆ? ಹಾಗೆ ಹೇಳೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು? ತಾಳಿ ಬಗ್ಗೆ ನಿನಗೆ ಎಷ್ಟು ಗೌರವ ಇದೆಯೋ ನನಗೂ ಅಷ್ಟೇ ಗೌರವ ಇದೆ. ಆದ್ರೆ ನಿನ್ ತರ ನನ್ನ ಮನ್ಸು ಕಲ್ಲಾಗಿಲ್ಲ. ತಾಳಿ ಕಟ್ಟಿದ್ದೀನಿ, ಉಳಿಸ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿತ್ತು. ಅಪ್ಪ, ಏನೇ ಆದ್ರೂ ಅವ್ರು ಈ ರೀತಿ ಕೂತಿರೋದನ್ನ ನೋಡೋದಕ್ಕೆ ಆಗ್ತಾ ಇಲ್ಲ ಅಪ್ಪ. ಮನ್ಸಿಗೆ ತುಂಬಾ ಸಂಕಟ ಆಗ್ತಾ ಇದೆ. ನಮ್ಗೆ ಇಷ್ಟು ದುಃಖ ಆಗ್ತಾ ಇರ್ಬೇಕಾದ್ರೆ ಪಾಪ ಜನನಿ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಕಾರಣ ಏನೇ ಇರ್ಲಿ,
ಅವ್ರು ಈ ರೀತಿ ಉಪವಾಸ ಸತ್ಯಾಗ್ರಹ ಕೂತಿರೋದು ನಮ್ಗೆ ಯಾರಿಗೂ ಶ್ರೇಯಸ್ಸಲ್ಲ ಅಪ್ಪ. ನೀವಾದ್ರೂ ಹೋಗಿ ಒಂದ್ಸತಿ ಮಾತಾಡ್ಬೋದಾ? ಏನಪ್ಪ ಮಾತಾಡ್ಲಿ, ಏನ್ ಮಾತಾಡ್ಲಿ? ನಿಮ್ ಪ್ರೀತಿಗೆ ಅಡ್ಡ ನಿಂತಿರೋ ಅಖಿಲನ ಒಪ್ಸಕ್ ಆಗದಿರೋ ಒಂದು ಗಂಡ ನಾನು. ನಿಮ್ ಪ್ರೀತಿಗೆ ಸಹಾಯ ಮಾಡಕ್ ಆಗದಿರೋ ತಂದೆ ನಾನು. ನನ್ನ ಸೊಸೆಯ ಸಹಾಯಕ್ಕೆ ನಿಲ್ಲಕ್ ಆಗದೆ ಇರೋ ಮಾವ ನಾನು. ವೀರಯ್ಯ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ನನಗೆ ಧೈರ್ಯ ಇಲ್ಲಪ್ಪ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡು ಮಗನೇ. ಐ ಆಮ್ ವೆರಿ ಸಾರಿ. ನಿಮ್ಮಪ್ಪ ಸೋತ್ ಬಿಟ್ಟ. ಪತ್ನಿಯನ್ನ ಪ್ರೀತಿಸೋನ್ನ ಶ್ರೇಷ್ಠ ಅಂತಾರೆ, ಪತ್ನಿಯನ್ನ ಗೌರವಿಸೋನ್ನ ಸರ್ವಶ್ರೇಷ್ಠ ಅಂತಾರೆ. ಪತ್ನಿ ಸೆರಗಲ್ಲಿ ಗುಲಾಮನಾಗಿರ್ತಾನಲ್ಲ ಅವನ ಪತ್ನಿ ಸೆರಗಲ್ಲಿ ಗುಲಾಮನಾಗಿರ್ತಾನಲ್ಲ ಅವನನ್ನೇನಂತಾರೆ? ಅಪ್ಪ, ಅವ್ರು ಹಾಗಂದ್ರು ಅಂತ ಬೇಜಾರು ಮಾಡ್ಕೋಬೇಡಿ. ಅವ್ರ ಮಾತು ಹೊರಟು, ಆದ್ರೆ ಮನ್ಸು ಮಗು ತರ. ಆದಿತ್ಯ, ವೀರಣ್ಣನ ಹೃದಯವಂತಿಕೆ ಏನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಅವನ ಮಾತಿನಿಂದ ನನಗೆ ಬೇಜಾರಾಗಿದ್ದು ನಿಜ. ಆದರೆ ಅವನ ಮೇಲೆ ಸಿಟ್ಟು ಬರ್ತಿಲ್ಲ. ಅವನಿಗೆ ಅನ್ಸಿದ್ದನ್ನ ಅವನು ಹೇಳಿದ್ದಾನೆ. ಅದು ಪೂರ್ತಿ ನಿಜಾನೂ ಅಲ್ಲ, ಪೂರ್ತಿ ಸುಳ್ಳು ಅಲ್ಲ. ಅವ್ರವ್ರ ದೃಷ್ಟಿಕೋನ ಅಷ್ಟೆ. ವೀರಣ್ಣನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಅವನು ಹೇಳಿದ್ದು ಸರಿ ಅನಿಸ್ಬೋದು. ಅಖಿಲ, ಆದಿತ್ಯ ಪಾರ್ವತಿ ಇಬ್ಬರನ್ನು ಕೂರಿಸಿ ಅವ್ರ ಜೊತೆ ಸಮಾಧಾನವಾಗಿ ಮಾತಾಡಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ದಯವಿಟ್ಟು ತಿಳ್ಕೊ ಅಂತ ನಾನು ಅಖಿಲಾಗಿ ಹೇಳಬೇಕಾಗಿತ್ತು ಅಂತ ವೀರಣ್ಣನ ಭಾವನೆ. ಆದ್ರೆ ನಾನು ಹಾಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನಿನ್ನ ಪಾರ್ವತಿ ಪ್ರೀತಿ ವಿಷಯ ನನಗ್ ಗೊತ್ತಿದೆ ಅಂತ ವೀರಣ್ಣನ್ ಗೊತ್ತಿಲ್ಲ. ಇಷ್ಟೆಲ್ಲ ಆದ್ಮೇಲೂ ನಾನು ಯಾಕೆ ಈ ವಿಷಯದ ಬಗ್ಗೆ ಅಖಿಲ ಹತ್ರ ಮಾತಾಡ್ತಿಲ್ಲ ಅನ್ನೋ ವಿಷಯ ವೀರಣ್ಣನ ಮನಸ್ಸಲ್ಲಿ ಕೊರಿತಿರ್ಬೋದು. ಆದ್ರೆ ನಾನು ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಈ ವಿಷಯದಲ್ಲಿ ಪಾರ್ವತಿನೇ ತನ್ನ ಮನಸ್ಸನ್ನ ಕಲ್ ಮಾಡ್ಕೊಂಡಿರುವಾಗ ನಾನು ಅಖಿಲ ಹತ್ರ ಹೇಗೆ ಮಾತಾಡ್ಲಿ? ಏನಂತ ಮಾತಾಡ್ಲಿ? ಮಾತಾಡಿ ಏನ್ ಪ್ರಯೋಜನ? ಇನ್ನು ಅಖಿಲಾಗೆ ನಿಮ್ಮಿಬ್ರು ಪ್ರೀತಿ ವಿಷಯ, ನೀನು ಅವಳಿಗೆ ತಾಳಿ ಕಟ್ಟಿರೋ ವಿಷಯ ಇದ್ಯಾವುದೂ ಗೊತ್ತಿಲ್ಲ. ಅದಕ್ಕೆ ಅವಳು ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾಳೆ. ಆದ್ರೆ ಈ ವಿಷಯ ಎಲ್ಲ ವೀರಣ್ಣನ್ ಗೊತ್ತು. ಅದಕ್ಕೆ ಅವನು ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾನೆ. ಪರಿಸ್ಥಿತಿ ಒಂದೇ, ಮನಸ್ಥಿತಿಗಳು ಬೇರೆ ಬೇರೆ. ಅವ್ರವ್ರ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಎಲ್ಲರೂ ಸರಿಯಾಗಿ ನಡ್ಕೋತಿದ್ದಾರೆ ಅಂತ ಅನ್ಸುತ್ತೆ. ಹೋಗ್ಲಿ ಬಿಡು, ವೀರಣ್ಣನ ಮಾತು ನನ್ಗೇನ್ ತಟ್ಟಲ್ಲ. ಹೆಂಡತಿ ಭಾವನೆಗಳಿಗೆ ಗೌರವ ಕೊಡಬೇಕಾಗಿರೋದು ಪ್ರತಿಯೊಬ್ಬ ಗಂಡನ ಕರ್ತವ್ಯ ಅಂತ ನಾನು ನಂಬಿದ್ದೀನಿ. ಆದರೆ ನೋಡೋರ್ ಕಣ್ಣಿಗೆ ಅದು ಬೇರೆ ಬೇರೆ ತನನೇ ಕಾಣಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಆದಿತ್ಯ, ಈಗ ನನಗಿರೋ ಯೋಚನೆ ಏನು ಗೊತ್ತಾ? ಇಷ್ಟೆಲ್ಲ ಆದ್ಮೇಲಾದರೂ ಪಾರ್ವತಿ ಅವಳ ಮನಸ್ಸನ್ನ ಬದಲಾಯಿಸ್ಕೋಬೋದಿತ್ತಲ್ಲ. ಯಾಕಿನ್ನೂ ಮನಸ್ಸನ್ನ ಕಲ್ ಮಾಡ್ಕೊಂಡಿದ್ದಾಳೆ? ನನಗನ್ಸುತ್ತೆ ಗಂಡನ ಪ್ರೀತಿ ಕಳ್ಕೋಬಾರ್ದು ಅನ್ನೋದಕ್ಕಿಂತ ಅಪ್ಪನ ಸ್ವಾಭಿಮಾನ ಕಾಪಾಡ್ಕೊಳ್ಳೋದು ದೊಡ್ಡದನ್ಸಿ ಹೀಗೆಲ್ಲ ಮಾಡ್ತಿದ್ದಾಳೆ. ಇದು ಎಲ್ಲದರ ಸೂತ್ರಧಾರಿ ಆ ಹನುಮಂತು. ಕೊನೆಯದಾಗಿ ಇನ್ನೊಂದ್ಸತಿ ಅವನ ಹತ್ರ ಮಾತಾಡ್ತೀನಿ.